ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೆಣಸಿನ ಹೋಳಿಗೆ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಕಣಕ ಕಲಿಸ್ಕೊಂಬಿಡೋಣ. ಅದಕ್ಕೆ ಒಂದು ಒಂದು ಲೋಟದಷ್ಟು ಮೈದಾ ಹಿಟ್ಟು, ಒಂದು ಕಾಲು ಲೋಟದಷ್ಟು ಸಣ್ಣ ರವೆ, ಹೋಳಿಗೆ ರವೆ, ಒಂದು ಚೂರು ಚಿಟಿಕೆ ಉಪ್ಪು, ಇದಿಷ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು. ಇವಾಗ ಗಟ್ಟಿ ಕಲಿಸ್ಕೋಬೇಕು. ಇದು ಮಾಮೂಲಿ ಹೋಳಿಗೆ ಕಲಿಸ್ಕೊಳ್ತೀವಲ್ಲ, ಬೇಳೆ ಹೋಳಿಗೆಗೆ ಆ ಥರ ಕಲಿಸ್ಬಾರ್ದು. ಇದು ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿಗೆ ಚೆನ್ನಾಗಿ ಮಿದ್ಕೊಂಡು ಕಲಸಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ಮತ್ತು ಒಂದು ಸಲ ಮತ್ತೆ ಕಲಸಿ ಮತ್ತೆ ಇನ್ನೊಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಚೆನ್ನಾಗಿ ಮಿದ್ದುಬಿಟ್ಟು ನೆನೆಯೋಕೆ ಬಿಡೋಣ. ಇದು ನೋಡಿ ಗೆಣಸು, ಇದನ್ನು ನಾನು ಸ್ಟೀಮ್ ಮಾಡ್ಕೊಂಡು ತಂದಿದ್ದೀನಿ. ನೀರೊಳಗೆ ಹಾಕಿ ಬೇಯಿಸಿಲ್ಲ, ಸ್ಟೀಮ್ ಮಾಡ್ಕೊಂಡಿರೋದು. ನೀರೊಳಗೆ ಹಾಕಿದ್ರೆ ಮೆತ್ತಗೆ ಪಿತ ಪಿತ ಹಾಕಿಬಿಡುತ್ತೆ. ಅದಕ್ಕೋಸ್ಕರ ಸ್ಟೀಮ್ ಮಾಡ್ಕೋಬೇಕು. ಅದನ್ನು ಸ್ಟೀಮ್ ಮಾಡ್ಕೊಂಡು ತಂದಿದ್ದೀನಿ. ಇದು ನೋಡಿ ಚೆನ್ನಾಗಿ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ಇಷ್ಟು ಗಟ್ಟಿಯಾಗಿರಬೇಕು, ತೆಳ್ಳಗಿರಬಾರ್ದು ಇದು. ಈಗ ಇದನ್ನು ಮುಚ್ಚಿಟ್ಬಿಡೋಣ. ಇದೊಂದು ಅರ್ಧ ಗಂಟೆ ನೆಂತ್ಕೊಳ್ಳಿ ಇದು. ಈಗ ನೋಡಿ ಅದರದ್ದೆಲ್ಲ ಸಿಪ್ಪೆ ತೆಗೆದಿದ್ದೀನಿ. ಗೆಣಸಿದ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದಿದ್ದೀನಿ. ಅದು ಪುಡಿ ಬೆಲ್ಲ, ಪೌಡರ್ ಬೆಲ್ಲ ಬರುತ್ತಲ್ಲ, ಆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಿ ಕಿವುಚಿ ಎರಡು ಮಿದ್ಕೊಳ್ಳೋಣ. ಒಂದೆರಡು ಏಲಕ್ಕಿನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸೇರಿಸ್ಬಿಟ್ಟು ಚೆನ್ನಾಗಿ ಕಣಕ ಥರ ಮಾಡ್ಕೊಳ್ಳೋಣ. ಕಣಕಾಲ ಹೂರಣ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿದ್ಗಳು ಎರಡು ಸೇರಿಸಿ ಮಿದ್ಕೊಳ್ಳೋಣ. ಇವಾಗ ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಇದಾಗಬೇಕು, ಹೊಂದ್ಕೋಬೇಕು. ಬೆಲ್ಲ ಮತ್ತು ಗೆಣಸು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಮಾಡಿಕೊಂಡು ಅದು ಒಂದು ಕಡೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ, ಈಗ ಹೂರಣ ರೆಡಿಯಾಗಿದೆ. ಇದು ಗೆಣಸಿನ ಹೂರಣ. ಈಗ ನೋಡಿ ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಇದೆಲ್ಲನೂ ಒಳಗಡೆ ಕಣಕ ಅದರೊಳಗೆ ಹೂರಣ ತುಂಬಿಟ್ಕೊಂಡಿದ್ದೀನಿ. ತಟ್ಕೊಂಡು ಇವಾಗ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಇದು ಇದಾಗಿ ಬರಲ್ಲ, ಸ್ವಲ್ಪ ನಿಧಾನಕ್ಕೆ ತಟ್ಕೋಬೇಕು. ಹೂರಣ ಎಲ್ಲ ಪಿತ ಪಿತ ಅಂತ ಹೊರಗಡೆ ಬಂದುಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ತಟ್ಕೋಬೇಕು. ಇದನ್ನು ಬೇಯಿಸೋವಾಗಲೂ ಅಷ್ಟೇ ಸಣ್ಣ ಹುರಿ ಹಾಕ್ಕೊಂಡು ಚೆನ್ನಾಗಿ ಬೇಯೋಂಗೆ ಮಾಡ್ಕೋಬೇಕು. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಗೆಣಸಿನ ಹೋಳಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಾಲು ಹಾಕ್ಕೊಂಡು ಕೂಡ ತಿಂತಾರೆ. ಗೆಣಸಿನ ಹೋಳಿಗೆಗೆ ಹಾಲು ಹಾಕ್ಕೊಂಡು ತಿಂತಾರೆ. ನಾವು ತುಪ್ಪ ಹಾಕ್ಕೊಂಡು ತಿಂತೀವಿ. ಇದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕಷ್ಟೇ. ಇದು ಒಂದೇನಪ್ಪ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಅದು ಕೆಳಗಡೆ ಸ್ವಲ್ಪ ಏನಾದರೂ ಇದಾಗಿದ್ರೂ ಹತ್ಕೊಂಡ್ಬಿಡುತ್ತೆ ಅದಕ್ಕೆ ಮೇಲ್ಗಡೆ ಕಣಕ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ನಾವು ಇದಕ್ಕೆ. ನೋಡಿ ಆಯಿತು. ನೋಡಿ ಒಂದು ಹೋಳಿಗೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಹೋಳಿಗೆ ಮಾಡ್ಕೊಂಬಿಡೋಣ. ಅದನ್ನು ತಟ್ಟಾಕಿದ್ದೀನಿ ನೋಡಿ. ಈ ಗೆಣಸಿನ ಸೀಸನಲ್ಲ, ಗೆಣಸು ಚೆನ್ನಾಗಿ ಸಿಗುತ್ತಲ್ಲ, ಹಂಗಾಗಿ ಗೆಣಸಿನ ಹೋಳಿಗೆ ಮಾಡ್ಕೊಂಡಿದ್ದೆ ನಾನಿವತ್ತು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು. ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು. ನೋಡಿ ಆಯಿತು, ಅದು ಕೂಡ ಆಯಿತು. ಇವಾಗ ಸಾಕು, ತೆಕ್ಕೊಳ್ಳೋಣ. ಈಗ ತೆಗೆದುಬಿಟ್ಟು ನಿಮ್ಗೆ ತೋರಿಸ್ತೀನಿ ಇವಾಗ ಎರಡು ಹೇಗಾಗಿದೆ ಅಂತೇಳಿ. ನೋಡಿ ಇಷ್ಟೇ. ನೀವು ಮಾಡ್ಕೊಳ್ಳಿ. ಹೇಗಾಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ಹೇಳಿ. ಓಕೆನಾ? ಥ್ಯಾಂಕ್ ಯು.